ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಕಮ್ಯ ಟಿವಿ. ನಾನು ನಿಮ್ಮ ಶ್ವೇತಾ. ನಾನು ಇವತ್ತೇನೇನು ಮಾಡಿದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಬೆಳಿಗ್ಗೆನೇ ಇಲ್ಲಿ ತಿಂಡಿಗೆ ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ನಾನು ಜಾಸ್ತಿ ಏನು ಮಾಡಲ್ಲ, ಜಸ್ಟ್ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಪುಳಿಯೋಗರೆ ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರನ್ನ ನಾನು ಇಲ್ಲಿ ಯೂಸ್ ಮಾಡೋದು. ಅದನ್ನು ಹಾಕಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ನಂತರ ಅನ್ನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಅಂತೂ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ನನ್ನ ಮಕ್ಕಳಿಗೆ ಅಂತೂ ಫೇವ್ರೇಟು. ಹಾಗಾಗಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಗಿಡನ ಇವತ್ತು ರೀಪಾಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ಫರ್ಟಿಲೈಸರು ಎಲ್ಲ ಮಿಕ್ಸ್ ಮಾಡಿ ಗಿಡನ ರೀಪಾಟ್ ಮಾಡ್ತಾಯಿದ್ದೀನಿ. ನಾನು ಮಾಡೋ ಕೆಲಸಗಳಲ್ಲಿ ಆದಷ್ಟು ಈ ಥರ ಗಾರ್ಡನಿಂಗ್ ಕೆಲಸಗಳಲ್ಲೆಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋತೀನಿ. ಯಾಕೆಂದರೆ ಮಕ್ಕಳನ್ನ ಸಾಯಿಲ್ನ ಮುಟ್ಟಿ ನೇಚರ್ ಜೊತೆ ಒಂದು ಕನೆಕ್ಷನ್ಸ್ ಕೂಡ ಬೆಳೆಯುತ್ತೆ, ಮತ್ತು ಮಕ್ಳಿಗೂ ಗಿಡ ಬೆಳೆಸೋದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಮಕ್ಕಳನ್ನು ಕೂಡ ನಾನು ಯಾವುದೇ ರೀತಿ ಗಿಡನ ಪ್ಲ್ಯಾಂಟ್ ಮಾಡೋದಾಗಲಿ, ಗಿಡಕ್ಕೆ ಏನಾದರೂ ಕೇರ್ ಮಾಡುವಾಗೆಲ್ಲ ಮಕ್ಕಳನ್ನ ನನ್ನ ಜೊತೆ ಆಲ್ಮೋಸ್ಟ್ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಮತ್ತು ನೀವು ನರ್ಸರಿಗಳಿಂದ ಗಿಡನ ತೊಗೊಬಂದಾಗ ಗಿಡನ ರೂಟಿಂಗೋಸ್ಕರ ಕೆಳಗಡೆ ಒಂದು ಬಾಂಡಿಂಗ್ ಥರ ಮಾಡಿರ್ತಾರೆ. ಕೆಲವರು ಮಿಶ್ಡ್ ಬ್ಯಾಸ್ಕೆಟ್ ಹಾಕ್ತಾರೆ, ಕೆಲವೊಂದು ಮಿಶ್ಡ್ ಬಟ್ಟೆ ಥರದನ್ನು ಹಾಕಿ ಪಾಟಿಂಗ್ ಮಾಡಿರ್ತಾರೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಆದಷ್ಟು ನಾವು ಇದನ್ನು ರಿಮೂವ್ ಮಾಡಿ ಅಥವಾ ಲೂಸ್ ಮಾಡಿ ಪಾಟಿಂಗ್ ಮಾಡೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅದು ರೂಟ್ಸು ಸ್ವಲ್ಪ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಯಾವಾಗಲೂ ನಾವು ರಿಮೂವ್ ಮಾಡಿ ಪ್ಲ್ಯಾಂಟ್ ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಗಿಡ ಎಲ್ಲ ಚೆನ್ನಾಗಿ ಪಾಟಿಂಗ್ ಮಾಡಾದ ನಂತರ ನೀರೆಲ್ಲ ಹಾಕಿ, ಹಾಗೆಯೇ ಮಿಕ್ಕಿದ ಗಿಡಗಳಿಗೂ ಸ್ವಲ್ಪ ನೀರನ್ನೆಲ್ಲ ಹಾಕಿ ಬಂದ್ವಿ. ಅಷ್ಟರಲ್ಲಿ ಸಂಜೆ ಆಗ್ತು. ಇವತ್ತು ಮಕ್ಕಳು ಮನೆಯಲ್ಲಿ 2 ಡ್ರ್ಯಾಗನ್ ಫ್ರೂಟ್ ಇತ್ತು. ಅದು ಹಾಗೆ ಇಟ್ಟರೆ ವೇಸ್ಟ್ ಆಗುತ್ತೆ. ಮಿಲ್ಕ್ ಶೇಕ್ ಯಾವಾಗಲೂ ಮಿಲ್ಕ್ ಶೇಕ್ನೇ ಮಾಡ್ತಾ ಇರ್ತೀವಿ ಅಂತ ಹೇಳಿಬಿಟ್ಟು ಈ ಸಲ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು, ಹಾಗೆಯೇ ತಿನ್ನೋದು ಇಲ್ಲ ಕೂಡ ನಮ್ಮ ಮನೆಯಲ್ಲಿ ಸಪ್ಪೆ ಇದೆ ಅಂತ ಹೇಳ್ತಾರೆ ಆ ಡ್ರ್ಯಾಗನ್ ಫ್ರೂಟ್ನ. ಹಾಗಾಗಿ ಇವತ್ತು ಒಂದು ಜಾಮ್ ಮಾಡೋಣ ಅಂತ ಅಂದ್ಕೊಂಡೆ. ಹೇಗಿದ್ರೂ ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟ್ ಇತ್ತಲ್ಲ, ಹಾಗೆಯೇ ಈ ಥರ ಸಿಪ್ಪೆ ಎಲ್ಲ ತೆಗೆದು ಈ ಡ್ರ್ಯಾಗನ್ ಫ್ರೂಟ್ನ ಸಣ್ಣದಾಗಿ ಹಚ್ಕೋಬೇಕು. ಇದರಲ್ಲಿ ವಾಟರ್ ಕಂಟೆಂಟು ತುಂಬಾ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಕ್ಕಿಂತ ಹೀಗೇ ಬೇಯಿಸಿ ಮಾಡ್ಬೋದು. ಇದು ಚೆನ್ನಾಗಿ ಹಣ್ಣಾಗಿತ್ತು, ಕಂಪ್ಲೀಟ್ಲಿ ರೈಪನ್ನ ಡ್ರ್ಯಾಗನ್ ಫ್ರೂಟ್ ಆಗಿದೆ. ಇದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಆ ಥರ ಸಣ್ಣದಾಗಿ ಹಚ್ಕೋಬೇಕು. ತುಂಬ ದಪ್ಪ ಹಚ್ಚಿದ್ರೆ ಅದೇನಾಗುತ್ತೆ ಅಂದರೆ ಕ್ಯೂಬ್ಸ್ ಥರ ಹಾಗೇ ಇರುತ್ತೆ, ಇಲ್ಲ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಸಣ್ಣದಾಗಿ ಹಚ್ಕೊಂಡ್ರೆ ಗ್ರೈಂಡ್ ಮಾಡೋ ನೆಸೆಸಿಟಿ ಏನೂ ಇರಲ್ಲ. ಹಾಗಾಗಿ ಈ ಥರ ಸಣ್ಣದಾಗಿ ಹಚ್ಕೊಂಡ್ರೆ ಆಯಿತು. ನಾನಿಲ್ಲಿ 2 ಡ್ರ್ಯಾಗನ್ ಫ್ರೂಟ್ ಕೂಡ ಇದೇ ಥರ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 2 ಡ್ರ್ಯಾಗನ್ ಫ್ರೂಟ್ನೂ ಹಚ್ಕೊಂಡಾಯಿತು. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟು ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಡ್ರ್ಯಾಗನ್ ಫ್ರೂಟು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಡ್ರ್ಯಾಗನ್ ಫ್ರೂಟ್ಗೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು 1 ಡ್ರ್ಯಾಗನ್ ಫ್ರೂಟ್ ಯೂಸ್ ಮಾಡಿ ಜಾಮ್ ಮಾಡ್ತೀವಿ ಅನ್ನೋದಾದರೆ ಅರ್ಧ ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ಹೇಳಿದ್ದೀನಿ, ಇದನ್ನು ಗ್ರೈಂಡ್ ಮಾಡಿಲ್ಲ, ಹಾಗೆಯೇ ಯಾವುದೇ ರೀತಿಯಾದ ನೀರನ್ನು ಕೂಡ ಬಳಸಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಾಗಲೇ ಇದು ನೀರನ್ನು ಬಿಟ್ಕೊಳ್ಳುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ವಾಟರ್ ಕಂಟೆಂಟ್ ಇರೋದ್ರಿಂದ ಇದು ಹಾಗೆಯೇ ಕುಕ್ ಆಗುತ್ತೆ. ನೋಡಿ, ಇಲ್ಲಿ ಈ ಥರ ಬೇಯಿಸ್ಕೊಳ್ತಾ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಥರ ಎಷ್ಟು ಲಿಕ್ವಿಡಿ ಆಗಿದೆ. ನಂತರ ಇದು ಆಲ್ಮೋಸ್ಟ್ ಎಲ್ಲ ಕುಕ್ಕಾಗಿ ವಾಟ್ರ್ ಎಲ್ಲ ಡ್ರೈ ಆದ ನಂತರ ನಾನು ಇದಕ್ಕೆ ಹಾಫ್ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಆಲ್ಮೋಸ್ಟ್ 70% ಅಷ್ಟು ಕುಕ್ ಆಗಿರಬೇಕು. ಆ ಸ್ಟೇಜ್ನಲ್ಲಿ ನಾನಿವಾಗ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಹಾಕಿದ್ರೆ ಜಾಮ್ ಚೆನ್ನಾಗಿರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಹಾಗೇ ಬರುತ್ತೆ. ಹಾಗಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ನಂತರ ಇದನ್ನು ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಕುಕ್ ಮಾಡಬೇಕು. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಸ್ಟೇಜಲ್ಲಿರುವಾಗ ನಾನು ಲೆಮನನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಪಾತ್ರೆ ತಳ ಬಿಟ್ಟು ಬರುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ ಜಾಮ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅನ್ನುವಾಗ. ಇದಿನ್ನು ತುಂಬ ಗಟ್ಟಿ ಆದರೆ ಫುಲ್ ಗಟ್ಟಿ ಥರ ಆಗಿಬಿಡುತ್ತೆ. ನೋಡಿ, ಈ ಸ್ಟೇಜ್ಗೆ ಚೆನ್ನಾಗಿ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಬೇಯಿಸಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂತ ಅಂದರೆ ತಳ ಹತ್ತಿಬಿಡುತ್ತೆ. ತಳ ಹತ್ತಿದ್ರೆ ಜಾಮ್ ಟೇಸ್ಟ್ ಒಂಥರ ಸೀದೋಗಿರೋ ಥರ ಬರಲ್ಲ. ಇನ್ನು ಲಾಸ್ಟ್ ಇನ್ನೇನು ಆಗ್ತಾ ಇದೆ ಅನ್ನುವಾಗ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಪ್ಲೇಟ್ಗೆ ಸ್ವಲ್ಪ ಜಾಮನ್ನು ಹಾಕಿ ಈ ಥರ ಸ್ಲೈಡ್ ಮಾಡಿದ್ರೆ ನಿಮಗೆ ಅದು ಜಾರ್ ಹೋಗಬಾರ್ದು, ಹಾಗೆಯೇ ಗಟ್ಟಿಯಾಗಿ ನಿಂತ್ಕೋಬೇಕು. ಆ ಥರ ಇದ್ದರೆ ನಮಗೆ ಜಾಮ್ ಕನ್ಸಿಸ್ಟೆನ್ಸಿ ಆಗಿದೆ ಅಂತ. ಇದನ್ನು ನಾವು ತಣ್ಣದ ಮೇಲೆ ಒಂದು ಏರ್ ಟೈಟ್ ಗ್ಲಾಸ್ಗೆ ಜಾರ್ಗೆ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಬೇಕಾದರೆ ಇಟ್ಕೋಬೋದು. ಹಾಗೆಯೇ 1 ತಿಂಗಳು 2 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ನಾನು ಮಕ್ಕಳಿಗೆ ಇಲ್ಲಿ ಕಡಲೆಕಾಯಿನ ಬೇಯಿಸಿ ಕೊಟ್ಟಿದ್ದೀನಿ. ನಾವು ಹೊರಗಡೆಯಿಂದ ಜಂಕ್ ಫುಡ್ಸ್ನ ತಂದು ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಏನಾದರೂ ನ್ಯಾಚುರಲ್ ಆಗಿ ಫುಡ್ನ ಕೊಡೋದ್ರಿಂದ ಮಕ್ಕಳು ಹೆಲ್ದಿಯಾಗೂ ಕೂಡ ಇರ್ತಾರೆ, ಅವರೇ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.